ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಡಿ ಕೆ ಶಿವಕುಮಾರ್ಗೆ ಭಾರಿ ಸೋಲು. ಇದು ಹೆಂಗಂತೀರಿ ಅಂತ ನೀವು ವಿಚಾರ ಮಾಡಕತ್ತಿರಬೇಕು. ಡಿ ಕೆ ಶಿವಕುಮಾರ ಕಳೆದ ಒಂದು ವಾರದಿಂದ ನನ್ನ ಹತ್ತಿರ 72 ಶಾಸಕರದವ್ರು ಅಂತೇಳಿ ಅವ್ರ ಕಡೆಯಿಂದ ಹೇಳಕ್ಕೆ ಕಳಿಸಿದ್ರಿ. ಟಿ ವಿ ಚಾನಲ್ದಾಗೂ ಲಾಬಿ ನಡೀತ್ರಿ. ಕಂಟಿನ್ಯೂ 72, 60, 65, 71, 72 7 ಶಾಸಕರು ಇಲ್ಲ. ಅಲ್ಲಿ ಹೈಕಮಾಂಡ್ ವಿಚಾರ ಮಾಡ್ತೈತಿ. ಸಿದ್ದರಾಮಯ್ಯನ ಗತ್ತು ಮತ್ತು ಸಿದ್ದರಾಮಯ್ಯನ ತಾಕತ್ತ ನೋಡ್ತೈತಿ. 28ರವರೆಗೆ ಸಿದ್ದರಾಮಯ್ಯನೇ ಸಂಪೂರ್ಣವಾಗಿ ಅಧಿಕಾರ ಮುಗಿಸಬೇಕು. 28ಕ್ಕೆ ನಂತರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ. ಈಗಾಗಲೇ ಅನೇಕ ಮಂತ್ರಿಗಳು ಸಹಿತ ಹೇಳಿದ್ದಾರೆ ಸಿದ್ದರಾಮಯ್ಯನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಾಸಕಾಂಗ ಪಕ್ಷ ಸಭೆ ಕರೆದರೂ ಸಹಿತ ಸಿದ್ದರಾಮಯ್ಯಗೆ ಬೆಂಬಲ ಆಕೈತಿ. ಅಲ್ಲಿ ಡಿ ಕೆ ಶಿವಕುಮಾರ್ಗೆ ಸೋಲ ಆಗತೈತಿ. ಅದರ ಸಲುವಾಗಿ ಡಿ ಕೆ ಶಿವಕುಮಾರ್ ನಿನ್ನೆ ಒಂದು ಮಾತಾಡ್ತಾ ಹೇಳಿಬಿಟ್ರು, ನಾನು DCM ಆಗಿ ತೃಪ್ತಿ ಹೊಂದಿದ್ದೀನಿ, DCM ಆಗಿ ಅಧಿಕಾರ ವಹಿಸ್ತೀನಿ. ಹಂಗಾದ್ರೆ ಕರ್ನಾಟಕದ ರಾಜ್ಯದ ಜನತೆ ಈಗ ಭಾಳ ವಿಚಾರ ಮಾಡ್ತಿರ್ಬೇಕು. ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ ಯಾರ್ಯಾರು ಲಾಬಿ ಮಾಡಕತ್ತಿದ್ರಿ, ಈಗ ಅದು ಏನೂ ವರ್ಕೌಟ್ ಆಗೋದಿಲ್ಲ. ಅಂಥ ಶಕ್ತಿ ಈ ಸಿದ್ದರಾಮಯ್ಯನ ಹತ್ರ ಐತಿ. ಅಹಿಂದ ನಾಯಕ ಬೈ ಚಾನ್ಸ್ ಏನಾದರೂ ಸಿದ್ದರಾಮಯ್ಯನನ್ನು ಅಳಗಾಡಿಸಿದರೆ 28ಕ್ಕೆ ಕಾಂಗ್ರೆಸ್ ನೇತೃತ್ವ ವಹಿಸುವವರು ಯಾರು ಅನ್ನುವ ಯಕ್ಷ ಪ್ರಶ್ನೆ ಬರ್ತೈತಿ. ಅದು ಹೈಕಮಾಂಡ್ ಅವಲೋಕನ ಮಾಡೈತಿ, ಹೈಕಮಾಂಡ್ ವಿಚಾರ ಮಾಡೈತಿ ಸೀರಿಯಸ್ ಆಗಿ. ಹಾಗಾದ್ರೆ ಕರ್ನಾಟಕದ ಮಹಾಜನತೆ ಮತ್ತು 28ರವರೆಗೆ ಭಾಗ್ಯದಾತ, ಕ್ಷೀರಭಾಗ್ಯ, ಭಾಗ್ಯಗಳು, ಬಸ್ ಫ್ರೀ, 2000 ಫ್ರೀ ತಿಂಗಳ ಅನೇಕ ಯೋಜನೆಗಳನ್ನು ತಂದಂಥ ಮತ್ತೆ ಸಿದ್ದರಾಮಯ್ಯಗೆ 28ಕ್ಕೆ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಬೇಕು. ಮತ್ತೆ 130 ಸ್ಥಾನ ತರುವಲ್ಲಿ ಪರಿಶ್ರಮ ಪಡಬೇಕು. ಆದರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಕರ್ನಾಟಕದಲ್ಲಿ ನೋಡಿದ್ರೆ ಪೂರಾ ಬಿಗ್ ಜೀರೋ ಆಗೈತಿ. 28ಕ್ಕೆ ಕನಿಷ್ಠ 38 ಬರ್ತಾವೋ ಇಲ್ಲೋ ಅನ್ನುವ ಸಮೀಕ್ಷೆ ನಮ್ಮಲ್ಲಿ ಐತಿ. 28ಕ್ಕೆ ನಾವು 2.5 ವರ್ಷದ ಸಮೀಕ್ಷೆ ನೋಡಿದಾಗ ಯಾವುದೇ ಕಾಮಗಾರಿಗಳು, ಅನುದಾನಗಳು ಸರಿಯಾಗಿ ಪೂರೈಕೆಯಾಗಿಲ್ಲ, ಜನ ತೃಪ್ತಿ ಇಲ್ಲ, ಅಭಿವೃದ್ಧಿ ಶೂನ್ಯ ಐತಿ. ಇನ್ನು 2.5 ವರ್ಷದಲ್ಲಿ ಹೆಂಗೆ ಮಾಡ್ತಾರೆ? ಇನ್ನು ಮತ್ತೆ ಫೆಬ್ರವರಿ ಬಜೆಟ್ ಮಾಡ್ಬೇಕು. ಆ ಬಜೆಟ್ದಾಗ ಇನ್ನು ಯಾವ ರೀತಿ ಕಾರ್ಯಕ್ರಮಗಳು ಹಾಕೋತಾರೆ, ಇನ್ನು ದುಡ್ಡು ಎಲ್ಲಿಂದ ತರ್ತಾರೆ? ಮೊದಲ ಸಾಲದ ಸುಳಿಯಲ್ಲಿ ಕರ್ನಾಟಕ ಸರ್ಕಾರ ಬಿದ್ದೈತಿ. ಮಂತ್ರಿಗಳ ಹತ್ರ ಅನುದಾನ ಐತಿ, ಆ ಅನುದಾನ ಬಿಡುಗಡೆ ಮಾಡುವಂಥ ಶಕ್ತಿ ಇಲ್ಲ. ಖಜಾನೆ ನೋಡಿದರೆ ಖಾಲಿ, ಪಗಾರ ಕೊಡೋದು ಕಠಿಣ ಐತಿ. ಇನ್ನು ಮುಂದೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗೋದು ಕರ್ನಾಟಕ ರಾಜ್ಯದಲ್ಲಿ? ಇನ್ನು ಮಂತ್ರಿಮಂಡಲ ವಿಸ್ತರಣೆ ಮಾತ್ರ ಜನವರಿಗೆ ಕ್ರಾಂತಿ ಆಗುವುದು. ಅದರಲ್ಲಿ 9ರಿಂದ 10ನೇ ತಾರೀಕಿಗೆ 14 ಮಂತ್ರಿಯನ್ನು ಹೊರಗಾಕಿ 14 ಮಂತ್ರಿಯನ್ನು ಹೊಸಬರನ್ನಾಗಿ ತಗೋತಾರೆ. ಬಲಿಷ್ಠ ಶಕ್ತಿ ಬರುವಲ್ಲಿ 2.5 ವರ್ಷ ಅವರು ಕಾರ್ಯಭಾರ ಮಾಡಬೇಕು. 28ರಲ್ಲಿ ಸರ್ಕಾರ ಬರುವಲ್ಲಿ ಇದೇ ಸಿದ್ದರಾಮಯ್ಯ ಒಂದು ಪ್ಲ್ಯಾನ್ ಹಾಕ್ಯಾರ, ಮೇಜರ್ ಸರ್ಜರಿ. ಆ ಮೇಜರ್ ಸರ್ಜರಿಯಲ್ಲಿ ರಾಹುಲ್ ಗಾಂಧಿ ಒಂದು ಮಾತು ಹೇಳಿದ್ದಾರೆ, ಯಂಗ್ ಎನರ್ಜಿಕ್ ಮಿನಿಸ್ಟರ್ ಆಗಬೇಕು, ಮಾತಿನ ಚಾತುರತೆ ಇರಬೇಕು, ವಿರೋಧಿಗಳ ಪ್ರಶ್ನೆಗಳಿಗೆ ತಿರುಗೇಟು ನೀಡಬೇಕು. ಹೇಗೀಗ ಒಂದು 3-4 ಮಂತ್ರಿಗಳು ಅದಾರಲ್ಲ ಮಾತಾಡೋಕೆ, ಹಂಗೆ ಇನ್ನೊಂದು 7-8 ಮಂತ್ರಿಗಳು ಯಂಗ್ ಸ್ಟಾರ್ಗಳನ್ನು ಹಾಕಿದರೆ 28ಕ್ಕೆ ನಾವು ಮತಗಳ ಬೇಟೆಗಾಗಿ ಹೋಗಬಹುದು. ಆ ಶಕ್ತಿ ನಮ್ಮಲ್ಲಿ ಬರಬಹುದು. ಆದರೆ ಡಿ ಕೆ ಶಿವಕುಮಾರ್ ಎಷ್ಟೊಂದು ಪ್ರಯತ್ನ ಪಟ್ಟರು, ಎಷ್ಟೊಂದು ಹರಕೆಗಳನ್ನ ಹೊತ್ತರು, ಯಾರ್ಯಾರ ಹತ್ರ ಹೋದರು, ಜ್ಯೋತಿಷ್ಗಳನ್ನು ಕೇಳಿದರು, ಸಂಕ್ರಾಂತಿಗೆ ಕ್ರಾಂತಿ ಆಕೈತಂದರು. ಯಾವುದೇ ಕ್ರಾಂತಿ ಇಲ್ಲ. ಸಿದ್ದರಾಮಯ್ಯ 28ರವರೆಗೆ ಅಳಗಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನ ಅಳಗಾಡಿಸಿದರೆ ಸರ್ಕಾರ ಡವ ಅಂತ ನಾವು ಹೇಳಿದ್ವಿ. 28ಕ್ಕೆ ಮಾತ್ರ ಕಾಂಗ್ರೆಸ್ ಢಮಾರ ಆಗತೈತಿ ಅನ್ನೋ ಸೂಚನೆಗಳು ಬರತ್ತಾವ. ಇನ್ನು 2.5 ವರ್ಷನಾಗ ಯಾವ ಸಾಧನೆ ಮಾಡ್ತಾರ ಇನ್ನು ಕಾದು ನೋಡ್ಬೇಕಲ್ರಿ. ಹಾಗಾದ್ರೆ ಕರ್ನಾಟಕ ರಾಜ್ಯದ ವಿದ್ಯಮಾನಗಳ ಬಗ್ಗೆ, ಕರ್ನಾಟಕ ಸರ್ಕಾರದ ಎಷ್ಟು ಶಾಸಕರದಾರ, ಯಾವ ಶಾಸಕ ಎಷ್ಟು ಪರ್ಸೆಂಟೇಜ್ ಕೆಲಸ ಮಾಡಾಕತ್ತಾನ, ಎಷ್ಟು ಅಂಕಗಳನ್ನು ಕೊಡ್ತೀರಿ ನಿಮ್ಮ ಶಾಸಕರಿಗೆ? ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಯಾವ ಶಾಸಕ ಒಳ್ಳೊಳ್ಳೆ ಕೆಲಸ ಮಾಡಾಕತ್ತಾನ, ಯಾವ ಶಾಸಕ ನಿಮಗೆ ಸುಲಭವಾಗಿ ಸಿಗಾಕತ್ತಾನ, ಯಾವ ಶಾಸಕ ನಿಮ್ಮ ಅಹವಾಲ ತೆಗೆದುಕೊಳ್ಳಾಕತ್ತಾನ, ಯಾವ ಶಾಸಕ ನಿಮ್ಮ ದೂರ ದುಃಖದುಮಾನ ಅರ್ಜಿ ಇತ್ಯರ್ಥ ಮಾಡಾಕತ್ತಾನ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಾಕತ್ತಾನ. ಹಂಗಾದ್ರೆ ನೀವು ನನಗೆ ತಿಳಿಸಲೇಬೇಕು, ಹಂಚ್ಕೋಬೇಕು. 28ರ ಭವಿಷ್ಯ ನಮ್ಮ ಕೈಯಲ್ಲಿ ಐತಿ. 87 2023ರಲ್ಲಿ ನಾವು ಭವಿಷ್ಯ ನುಡಿದಿದ್ವಿ. 87 ಶಾಸಕರನ್ನು ಆರಿಸಿ ತರುವಲ್ಲಿ ಈ ಖಡಕ ಜವಾರಿ ಕಾಕ ಪ್ರಯತ್ನ ಪಟ್ಟಿದ್ದ. ಹಂಗ ಮನೆಗೆ ಮುಡ್ತಾವು ವಿಡಿಯೋಗಳು.
ಹಂಗೆ ವೈರಲ್ ಐತಿ. ಇನ್ನು 28ರ ಭವಿಷ್ಯ ಮಾತ್ರ ಕ್ರಮೇಣ ನಾವು ಹೇಳ್ಕೊತ ಬರ್ತೀವಿ. ಅದರ ಜೊತೆ ನಮ್ಮ ಜೊತೆ ನೀವು ಫಾಲೋನೂ ಆಗ್ರಿ, ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ಅನಿಸಿಕೆಗಳನ್ನ ಹಾಕ್ರಿ, ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟು ಬೆಂಬಲ ಕೊಡಾಕತ್ತೀರಿ ಅಷ್ಟು ಶಕ್ತಿ ನಮಗೆ ತುಂಬ್ತೀರಿ. ಇನ್ನು ಕೆಲವೇ ದಿನಗಳಲ್ಲಿ 5 ಲಕ್ಷ ಸದಸ್ಯರನ್ನು ಹೊಂದಿದಂಥ ಉತ್ತರ ಕರ್ನಾಟಕದ ಏಕೈಕ ಚಾನಲ್ ಅನ್ನುವ ಸಿಹಿ ಸುದ್ದಿ ಸಹಿತ ನಾವು ನಿಮಗೆ ಕೊಡ್ತೇವೆ. ಅದೆಲ್ಲ ನಿಮ್ಮ ಆಶೀರ್ವಾದ. ಹಂಗಾದ್ರೆ ಮತ್ತೊಂದು ಕಡಕ್ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.